ಇತ್ತೀಚೆಗೆ ಸ್ಯಾಮ್ ಸಮೀರ್ ಅವರು ಅವರ ಯೂಟ್ಯೂಬಲ್ಲಿ 1 ಮಿಲಿಯನ್ ರೀಚ್ ಆಗಿದ್ದಕ್ಕೆ ಅದ್ರ ಸೆಲೆಬ್ರೇಷನ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡ್ತಾರೆ. ಏನನ್ಸುತ್ತೆ ನಿಮಗೆ? ಶೋ ಆಫ್ ಅಲ್ವಾ? ಏನೋ ದೊಡ್ಡ ಸಾಧನೆ ಮಾಡ್ದಂಗೆ. ಅನ್ಎಂಪ್ಲಾಯ್ಮೆಂಟ್ ಅಟ್ ಇಟ್ಸ್ ಪೀಕ್. ಇದೆಲ್ಲ ನಾನು ಹೇಳ್ತಿರೋದಲ್ಲ, ನಿಮ್ಮಲ್ಲೇ ಕೆಲವರು ಅವ್ರ ವಿಡಿಯೋಗೆ ಮಾಡಿರೋ ಅಂಥ ಕಾಮೆಂಟ್ಸ್ಗಳಿದು. ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತಲೇ ಗೊತ್ತಿಲ್ಲದಿರೋವಂಥ ಕೆಲವರು ಇದೆಲ್ಲ ಹೆಂಗಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾರಾದರೂ ಡಾಕ್ಟರ್ ಆದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಅದೇ ಯಾರಾದರೂ ಇಂಜಿನಿಯರ್ ಆದರೆ ಅವ್ರಿಗೂ ರೆಸ್ಪೆಕ್ಟ್ ಕೊಡ್ತೀವಿ, ಅದೇ ಯಾರಾದರೂ ಬಿಸ್ನೆಸ್ ಬಿಲ್ಡ್ ಮಾಡಿದ್ರೆ ಅವ್ರಿಗೂ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ, ಅದೇ ಯಾರಾದರೂ ಆಡಿಯನ್ಸ್ನ ಬಿಲ್ಡ್ ಮಾಡಿ ಅದರಿಂದ ದುಡ್ಡು ಅರ್ನ್ ಮಾಡ್ತಿದ್ರೆ ಸಡನ್ನಾಗಿ ಜನಗಳಿಗೆ ಅದು ರಿಯಲ್ ಜಾಬೇ ಅಲ್ಲ. ಯಾಕಂದರೆ ಮೊದಲನೇ 3 ಜಾಬ್ಗಳು ಅವರಿಗೆ ಅರ್ಥ ಆಗುತ್ತೆ, 4ನೇದು ಅರ್ಥ ಆಗಲ್ಲ. ಜನರು ಸಕ್ಸಸ್ನ ಹೇಟ್ ಮಾಡಲ್ಲ, ಅವ್ರಿಗೆ ಅರ್ಥ ಆಗ್ದಲೇ ಇರೋವಂಥ ಸಕ್ಸಸ್ನ ಹೇಟ್ ಮಾಡ್ತಾರೆ. ಯಾಕಂದರೆ ಅವರು ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಆಕ್ಸೆಪ್ಟ್ ಮಾಡಿದ್ರೆ ಅವರು ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಆಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಬೇರೆ ದೇಶದಲ್ಲಿ ಇದ್ಕೊಂಡು ಇಂಡಿಯಾದಲ್ಲಿದ್ದಾಗ 9 to 5 ಜಾಬ್ ಮಾಡಿಕೊಂಡು ಎಷ್ಟು ದುಡ್ಡನ್ನ ಅರ್ನ್ ಮಾಡ್ತಿದ್ನೋ ಅದಕ್ಕೂ ಜಾಸ್ತಿ ದುಡ್ಡನ್ನ ಕಾಂಟೆಂಟ್ ಕ್ರಿಯೇಷನಿಂದ ಅರ್ನ್ ಮಾಡ್ತಿದ್ದೀನಿ. ಜಸ್ಟ್ ಫೋನ್, ಇಂಟರ್ನೆಟ್ ಹಾಗೆ ನನ್ನ ನಾಲೆಜ್ನ ಯೂಸ್ ಮಾಡಿ ಅದು ಫುಲ್ ಟೈಮ್ ಜಾಬ್ ಮಾಡಿಕೊಂಡು. ಇದಿನ್ನೂ ನಿಮಗೆ ನಾನ್ಸೆನ್ಸ್ ಅನಿಸ್ತಿದ್ರೆ ಅಥವಾ ವೇಸ್ಟ್ ಆಫ್ ಟೈಮ್ ಅನಿಸ್ತಿದ್ರೆ ಬಾಸ್, ನೀವೊಂದು ಸ್ವಲ್ಪ ಯೋಚನೆ ಮಾಡಲೇಬೇಕು. ಯಾಕಂದರೆ ನೀವಲ್ಲಿ ಮನೇಲಿ ಕೂತ್ಕೊಂಡು ಬ್ಯಾಡ್ ಕಾಮೆಂಟ್ಸ್ನ ಟೈಪ್ ಮಾಡ್ತಿರುವಾಗ ಯಾರೋ ಒಬ್ಬ ಅಲ್ಲಿ ಬಿಸ್ನೆಸ್ ಹಾಗೆ ಆಡಿಯನ್ಸ್ನ ಬಿಲ್ಡ್ ಮಾಡ್ತಿರ್ತಾನೆ. ಹಾಗೆ ಅದಕ್ಕೆ ಮಾರ್ಕೆಟ್ ಅವ್ರಿಗೆ ದುಡ್ಡು ಕೊಡುತ್ತೆ. ಇನ್ನೂ ಬರೀ ಮನೇಲಿ ಕೂತ್ಕೊಂಡು ಬ್ಯಾಡ್ ಕಾಮೆಂಟ್ಸ್ನ ಟೈಪ್ ಮಾಡ್ತಿರ್ತೀರಾ ಅಥವಾ ಬೇರೆ ಅವ್ರ ಸಕ್ಸಸ್ಸಿಂದ ಏನಾದರೂ ಕಲಿತೀರಾ ಅಂತ ಯೋಚನೆ ಮಾಡಿ.